ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A14 ಆರೋಪಿ ಪ್ರದೋಷ್ ಸತ್ಯ ಹೇಳ್ತೇನೆ ಕ್ಷಮೆ ನೀಡುವಂತೆ ಪ್ರದೋಷ್ ಅರ್ಜಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A14 ಆರೋಪಿ ಪ್ರದೋಷ್ ಸತ್ಯ ಹೇಳ್ತೇನೆ ಕ್ಷಮೆ ನೀಡುವಂತೆ ಪ್ರದೋಷ್ ಅರ್ಜಿ. ಪ್ರದೋಷ್ ವಕೀಲರಿಂದ 59ನೇ CCH ಕೋರ್ಟ್ಗೆ ಅರ್ಜಿ. ಜೈಲು ಕೊಠಡಿಯಿಂದ ಪ್ರದೋಷ್ ಹಾಜರುಪಡಿಸಲಿಕ್ಕೆ ಮನವಿಯನ್ನ ಮಾಡಲಾಗಿದೆ. ಇನ್ನು ದರ್ಶನ್ ಕೊಠಡಿಯನ್ನ ಬಿಟ್ಟು ಬೇರೆ ಕೊಠಡಿಗೆ ಹಾಜರಿಗೆ ಮನವಿಯನ್ನ ಮಾಡಲಾಗಿದೆ. ಇನ್ನು ಪ್ರತ್ಯಕ್ಷ ಸೆಲ್ಫಿ ಅಂತ ಹೇಳಿ ಕೋರ್ಟ್ಗೆ ಪ್ರದೋಷ್ ಹಾಜರಾಗುವಂತಹ ಸಾಧ್ಯತೆ ಇದೆ. ಈಗ ದರ್ಶನ್ಗೆ ಸಂಕಷ್ಟ ಎದುರಾಗಿದೆ. ದರ್ಶನ್ ಮತ್ತೆ ಜೈಲಿನಿಂದ ಹೊರಗಡೆ ಬರೋದು ಕಷ್ಟ ಅಂತ ಹೇಳಲಾಗ್ತಾ ಇದೆ. ಕೋರ್ಟ್ಗೆ ಮನವಿ ಪತ್ರವನ್ನು ಸಲ್ಲಿಸಿದಂತಹ ಪ್ರದೋಷ್ ಪರ ವಕೀಲರು ಪ್ರಾಸಿಕ್ಯೂಷನ್ ಏನಿದೆ ನಿಲುವು ತಿಳಿಸಲಿಕ್ಕೆ ನ್ಯಾಯಾಲಯ ಸೂಚನೆಯನ್ನ ನೀಡಿದೆ. ವೀಕ್ಷಕರೇ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಟ್ಟು ಆಗಿರುವಂತಹ ಆರೋಪಿ ದರ್ಶನ್ಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಜೊತೆಗೆ ಇದ್ದಂತಹ ಈ ಒಂದು ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದಂತಹ ಪ್ರದೋಷ್ ಈಗ ನಾನು ಸತ್ಯ ಹೇಳ್ತೇನೆ ಅಂತ ಹೇಳಿ ಕೂತ್ಕೊಂಡಿದ್ದಾರೆ. ಆದರೆ ಮಾಫಿ ಸಾಕ್ಷಿಯಾಗಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಜೈಲಿನಲ್ಲಿರುವಂತಹ ನಟ ದರ್ಶನ್ಗೆ ಮತ್ತೆ ಬಿಗ್ ಶಾಕ್ ಸಿಕ್ಕಿದ್ದು ಜೊತೆಯಲ್ಲಿದ್ದವರಿಂದಲೇ ಆತನಿಗೀಗ ಕಷ್ಟ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಬಿಗ್ ಅಪ್ಡೇಟ್ಸ್ ಹೊರಬಿದ್ದಿದೆ. ಪ್ರದೋಷ್ ಕೋರ್ಟ್ನ ಕೊಲೆ ಘಟನೆಯ ಸತ್ಯ ಹೇಳ್ತೀನಿ ಅಂತ ಹೇಳಿದ್ದಾರಂತೆ. ಕೋರ್ಟ್ನಲ್ಲಿ A14 ಆರೋಪಿಯಾಗಿದ್ದಂತಹ ಆತ ಸತ್ಯ ಹೇಳಲಿಕ್ಕೆ ರೆಡಿಯಾಗಿದ್ದಾನೆ. ಮಾಫಿ ಸಾಕ್ಷಿಯಿಂದ ದರ್ಶನ್ ಜೈಲೇ ಕಾಯಂ ಆಗುತ್ತಾ ಅನ್ನೋದನ್ನ ಕಾದು ನೋಡಬೇಕು. ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಮತ್ತೆ ಸಂಕಷ್ಟ ಎದುರಾಗಿ ಮಾಫಿ ಸಾಕ್ಷಿಯಾಗಿರುವಂತೆ A14 ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ರು. ಸತ್ಯ ಹೇಳ್ತೀನಿ ಕ್ಷಮೆ ನೀಡುವಂತೆ ಪ್ರದೋಷ್ ಅರ್ಜಿಯಲ್ಲಿ ಹೇಳಿದ್ದಾರೆ. 59ನೇ CCH ಕೋರ್ಟ್ಗೆ ಪ್ರದೋಷ್ ಅರ್ಜಿಯನ್ನ ಸಲ್ಲಿಸಿದ್ರು. ಪ್ರತ್ಯೇಕ ಕೊಠಡಿಯಿಂದ VC ಮೂಲಕ ಹಾಜರು ಮನವಿಯನ್ನ ಮಾಡಿದ್ದಾರೆ. ದರ್ಶನ್ ಕೊಠಡಿಯನ್ನ ಬಿಟ್ಟು ಬೇರೆ ಕೊಠಡಿಗೆ ಮನವಿಯನ್ನ ಕೋರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A14 ಆಗಿರುವಂತಹ A14 ಆರೋಪಿಯಾಗಿರುವಂತಹ ಪ್ರದೋಷ್ ಈ ಕೇಸ್ನಲ್ಲಿ ದರ್ಶನ್ ಜೊತೆಗೆ ಇದ್ರು. ಶೆಡ್ನಲ್ಲಿ ದರ್ಶನ್ ಜೊತೆಗೆ ಇದ್ದುಕೊಂಡು ಹಲ್ಲೆ ಮಾಡಿರುವಂತಹ ಆರೋಪ ಪ್ರದೋಷ್ನ ಮೇಲಿತ್ತು. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಪ್ರತಿನಿಧಿ ನಿಸರ್ಗ. ನಿಸರ್ಗ, ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ಗೆ ಈಗ ಮತ್ತೆ ಬೇಗ ಶಾಕ್ ಎದುರಾಗಿದೆ. ದರ್ಶನ್ ಜೈಲಿನಲ್ಲಿರುವಂತಹ ಸ್ನೇಹಿತರಿಂದ ಪ್ರದೋಷ್ ಇಂದ ಈಗ ಮಾಫಿ ಸಾಕ್ಷಿ ಹೇಳ್ತೀನಿ ಅಂತ ಹೇಳಿ ಅವ್ರು ಮುಂದೆ ಬಂದಿದ್ದಾರೆ. ಏನಿದೆ ಮಾಹಿತಿ? ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದಿವ್ಯಾಂಗಿಗೆ ಈಗ ಮತ್ತೊಂದು ಸಂಕಷ್ಟ ಎದುರಾಗಿರುವಂತದ್ದು. ಅಂದ್ರೆ ಆರೋಪಿ ಸ್ಥಾನದಲ್ಲಿ ಇದ್ದಂತಹ 14ನೇ ಆರೋಪಿ ಸ್ಥಾನದಲ್ಲಿ ಇದ್ದಂತಹ ಪ್ರದೋಷ್ ಅರ್ಜಿ ಈಗ ಏನಂತ ಆತನನ್ನ ಮಾಫಿ ಸಾಕ್ಷಿ ಮಾಡುವಂತೆ ಈಗ ಅರ್ಜಿಯನ್ನ ಸಲ್ಲಿಸಿರುವಂತದ್ದು ಆತನ ಪರ ವಕೀಲರು. ಕ್ಷಮೆ ನೀಡುವಂತ 59ನೇ CCH ಕೋರ್ಟ್ಗೆ ಪ್ರದೋಷ್ ಪರ ವಕೀಲರು ಈಗ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. CREC ಸೆಕ್ಷನ್ 307 ಅಡಿ ಅರ್ಜಿ ಸಲ್ಲಿಸಿದ A14 ಪ್ರದೋಷ್ ಈಗ ಅರ್ಜಿಯನ್ನ ಸಲ್ಲಿಸಿರುವಂತದ್ದು. ಕಾವ್ಯ, ಇದೆಲ್ಲದರ ನಡುವೆಯೂ ಕೂಡ ಆತ ಅರ್ಜಿಯನ್ನ ಸಲ್ಲಿಸುವುದರ ಜೊತೆಗೆ ಅವರು ಪರಪ್ಪನ ಅಗ್ರಹಾರದಲ್ಲಿ ಇದ್ರು. ಅಂದ್ರೆ ಇಡೀ ದರ್ಶನ್ ಗ್ಯಾಂಗ್ ಒಂದೇ ಪರಪ್ಪನ ಅಗ್ರಹಾರದ ಕೊಠಡಿಯಲ್ಲಿತ್ತು. ಆ ಕೊಠಡಿಯನ್ನು ಕೂಡ ಚೇಂಜ್ ಮಾಡಿಕೊಡಿ ಅನ್ನುವಂತಹ ಒಂದು ಬೇಡಿಕೆಯನ್ನ ಕೂಡ ಒಂದು ಮನವಿಯನ್ನ ಕೂಡ ಆತ ಮಾಡಿರುವಂತದ್ದು. ಅದರ ಜೊತೆಗೂ ಈಗ ನನ್ನನ್ನ ಮಾಫಿ ಸಾಕ್ಷಿಯನ್ನಾಗಿ ನಾನು ಇರ್ತೇನೆ, ಅದಕ್ಕೆ ನನಗೆ ಅನುಮತಿಯನ್ನ ಕೊಡಿ ಅನ್ನುವಂತಹ ಅದನ್ನ ಪರಿಗಣಿಸಿ ಅನ್ನುವಂತಹ ಅರ್ಜಿಯನ್ನ ಈಗ ಆತ ಸಲ್ಲಿಸಿರುವಂತದ್ದು. ಹಾಗಾಗಿ ಎಲ್ಲೋ ಒಂದ್ ಕಡೆ ಈತ ಈ ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ತಾ ಹೋದ್ರೆ ಇದು ಮಾಫಿ ಸಾಕ್ಷಿಯಾಗಿ ಆತ ಏನಾದ್ರೂ ಮಾರ್ಪಟ್ರೆ ದರ್ಶನ್ ಗ್ಯಾಂಗ್ಗೆ ಸಂಕಷ್ಟ ಎದುರಾಗ್ರೆ ಆತನ ಮುಂದೆ ಬರುವಂತಹ ತೀರ್ಮಾನಗಳಿಗೆ ಇದು ಒಂಥರ ಕಂಟಕ ಆಗುವಂತಹ ಚಾನ್ಸಸ್ ತುಂಬಾ ಇದೆ. ಕಾವ್ಯ, ಓಕೆ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.